ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮನಸ್ಸಿನ ಗೆಳತಿ ಮಂಜುಳಾ ಅಣ್ಣಪ್ಪ, ರೇಖಿ ಮಾಸ್ಟರ್, ಮೋಟಿವೇಶನ್ ಸ್ಪೀಕರ್ ಹಾಗೂ ಸಾಹಿತಿ. ಸ್ನೇಹಿತರೆ, ನನ್ನ ಇಂದಿನ ವಿಷಯ ಮಾತು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡು, ನೇರ ನಿಷ್ಠೂರ ನುಡಿ ಕೇಳಲು ಕಠಿಣ, ಆದರೆ ಜೀವನಕ್ಕೆ ಸಿಹಿ. ಹೀಗೆ ಅನೇಕ ನುಡಿಗಳನ್ನು ಮಾತಿನ ಬಗ್ಗೆ ಹೇಳುತ್ತೇವೆ. ಮಾತಿನಲ್ಲಿ ಒಳ್ಳೆಯ ಮಾತು, ಕೆಟ್ಟ ಮಾತು, ನಯ ಮಾತು, ಕಠಿಣ ಮಾತು, ಮೆಲು ಮಾತು, ಜೋರು ಮಾತು, ಹೀಗೆ ಅನೇಕ ಬಗೆಗಳಿವೆ. ಎಲ್ಲ ಸಂದರ್ಭದಲ್ಲೂ ವ್ಯಕ್ತಿ ಒಂದೇ ರೀತಿ ಮಾತನಾಡುತ್ತಿದ್ದಾರೆ ಎಂದರೆ ಅವರಿಗೆ ಸಂದರ್ಭಗಳ ಬಗ್ಗೆ ಅಷ್ಟು ಗಮನವಿಲ್ಲ ಎಂದು, ಹಾಗೂ ಅವರು ಏನೋ ಹೇಳಬೇಕಾದದ್ದನ್ನು ಹೇಳಿತೀರುತ್ತಿದ್ದಾರೆ. ಹಾಗೆ ಅವರ ಮತ್ತು ನಿಮ್ಮ ನಡುವೆ ಯಾವುದೇ ರೀತಿಯ ಬಾಂಧವ್ಯ ಗಟ್ಟಿಯಾಗಿಲ್ಲ ಅಂತ. ನಯನುಡಿಯ ಹಿಂದೆ ಒಂದು ಕಾರ್ಯಸಾಧನೆಯ ತಂತ್ರವಿರುತ್ತದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂದು ಹಿರಿಯರು ಹೇಳುವುದು ಅದಕ್ಕೆ. ಮಾತು ಬರೀ ಬಾಯಿಯಿಂದ ಹೊರಡುವ ಪದಗಳಲ್ಲ, ಅದರಲ್ಲಿ ಭಾವವಿರುತ್ತದೆ. ಅನೇಕ ಸಮಸ್ಯೆಗಳಿಗೆ ಪರಿಹಾರವಿರುತ್ತದೆ, ಮಾರ್ಗದರ್ಶನವಿರುತ್ತದೆ. ತನ್ನ ಶಿಷ್ಯ ಕಲಿಯಲಿ ಎಂಬ ಕಾಳಜಿ ಇರುತ್ತದೆ. ತಂದೆ ತಾಯಿಯ ಕಠೋರ ಮಾತಿನಲ್ಲಿ ತನ್ನ ಮಕ್ಕಳು ಈ ಸಮಾಜದಲ್ಲಿ ಬದುಕುವ ಮಾರ್ಗದರ್ಶನವಿರುತ್ತದೆ. ಗೆಳೆಯ ಗೆಳತಿಯರ ಮಾತಿನಲ್ಲಿ ಪ್ರೋತ್ಸಾಹವಿರುತ್ತದೆ ಹಾಗೂ ಪ್ರೀತಿ ಇರುತ್ತದೆ. ಮೇಲಾಧಿಕಾರಿಗಳ ಮಾತಿನಲ್ಲಿ ಕೆಲಸದ ಬಗ್ಗೆ ಕಾಳಜಿ ಇರುತ್ತದೆ. ಎಲ್ಲ ಮಾತಿನ ಒಳ ಅರ್ಥವನ್ನು ಗುರುತಿಸಿ ಅದರಂತೆ ನಡೆಯಬೇಕು. ನಮ್ಮ ಪಾತ್ರದ ಮಾತಿನಲ್ಲೂ ಅದೇ ಶ್ರದ್ಧೆ, ಶಿಸ್ತು, ಬಾಂಧವ್ಯ, ಭಾವನೆಗಳಿರಬೇಕು. ಬೇಗ ಫಲ ಸಿಗುತ್ತದೆ ಎಂದು ಮತ್ತು ಆಡಲು ಬರುತ್ತದೆ, ಅದಕ್ಕೇನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲವೆಂದು ಬೇರೆಯವರ ಬಗ್ಗೆ ಕತೆ ಕಟ್ಟಿ ಮಾತನಾಡುವಾಗ ಅದು ನೂರ್ಮಡಿಯಾಗಿ ಹಿಂದಿರುಗುತ್ತದೆ ಎಂದು ನೆನಪಿಟ್ಟುಕೊಳ್ಳಬೇಕು. ಮಾತು ಎಂಬುದು ತುಂಬ ಪವಿತ್ರವಾದದ್ದು. ಅದು ಒಂದು ಅಸ್ತ್ರ. ಅದನ್ನು ಜಾಗ್ರತೆಯಿಂದ ಬಳಸೋಣ ಎಂದು ಹೇಳುತ್ತಾ ಮಾತಿನ ಅಧಿದೇವತೆಯಾದ ಸರಸ್ವತಿಗೆ ವಂದಿಸೋಣ.